ನಮಸ್ಕಾರ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಗ್ರೇವಿ. ಒಂದು ಅದ್ಭುತವಾದಂಥ ಒಂದು ಚಿಕನ್ ಗ್ರೇವಿ ಅಂತ ಹೇಳ್ಬೋದು. ಚಿಕನ್ ತಿನ್ನಲ್ಲ ಅಂತಿರೋರು ಕೂಡ ಇದು ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದು ಸೀಸನಲ್ಲಿ ಅವರೇ ಬೇಳೆ ಹಾಕಿ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹಾಕ್ತೀನಿ. ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ 1/4 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಸ್ಕಿನ್ ಔಟ್ ಚಿಕನ್ನ ತಗೊಂಡಿದ್ದೀನಿ. ನೀವು ವಿತ್ ಬರ್ನಿಂಗ್ ಅಂದ್ರೆ ವಿತ್ ಸ್ಕಿನ್ ಸಮೇತನೂ ತಗೊಂಡು ಮಾಡ್ಕೋಬಹುದು. ನಾನಿಲ್ಲಿ ಸ್ಕಿನ್ ಔಟ್ ತಗೊಂಡಿದ್ದೀನಿ. 1/4 kg ಅಷ್ಟು ಇದೆ. ಇದನ್ನ ತೊಳೆದು ಚೆನ್ನಾಗಿ ನೀರು ಬಸ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ. ಮತ್ತೆ 1 ಗೆಡ್ಡೆ ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಮತ್ತೆ 4ರಿಂದ 5 ಲವಂಗ, 1 ಪೀಸ್ ಚಕ್ಕೆ ಹಾಕೊಂಡಿದ್ದೀನಿ. ಮತ್ತೆ 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು, 1/4 ಟೀ ಸ್ಪೂನ್ ಅಷ್ಟು ಓಂ ಕಾಳು, ಸೋಂಪು ಇದನ್ನ ಹಾಕೊಂಡಿದ್ದೀನಿ. ಇವಾಗ 7ರಿಂದ 8 ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಖಾರ ಎಷ್ಟಿರುತ್ತೋ ನೋಡ್ಕೊಂಡು ನೀವು ಎಷ್ಟು ಗ್ರೇವಿ ಮಾಡ್ಕೋತೀರೋ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ 1 ಟೊಮೆಟೊನ ಹಣ್ಣಾಗಿರುವಂಥದ್ದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಪುದೀನ ಸೊಪ್ಪನ್ನ ತೊಳೆದು ಹಾಕೊಂಡಿದ್ದೀನಿ. ಮತ್ತೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ. ಮತ್ತೆ 2 ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ 1 ಇಡಿಯಷ್ಟು. ಜೊತೆಗೆ ಸ್ವಲ್ಪ ಗಸಗಸೆ ಕೂಡ ಹಾಕೊಂಡಿದ್ದೀನಿ. ಗಸಗಸೆ ಮೊದಲೇ ಹಾಕೋಬೇಕಾಗಿತ್ತು, ತೊಂದರೆ ಇಲ್ಲ. ಇವಾಗ ಗಸಗಸೆನ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ನೀರನ್ನ ಹಾಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ. ನುಣ್ಣಗೆ ರುಬ್ಕೊಂಡ್ರೆ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ಇವಾಗ ನಾವು ಈ ಮಸಾಲೆ ಏನಿದೆ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಇನ್ನ ನಾವು ಒಗ್ಗರಣೆಗೆ ಕುಕ್ಕರ್ ಇಟ್ಕೊಳ್ಳೋಣ. ಇವಾಗ ಸ್ಟವ್ ಹಚ್ಕೊಂಡು ಇವಾಗ ನಾನು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಸ್ಟವ್ ಮೇಲೆ ಸ್ವಲ್ಪ ಬಿಸಿ ಆಗಬೇಕು. ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ ನಾವಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಚಿಕನ್ ಸ್ಕಿನ್ ಔಟ್ ಆಗಿರೋದ್ರಿಂದ ಎಣ್ಣೆ ಅಂಶ ಏನೂ ಇರಲ್ಲ, ಅಲ್ಲಿ ಜಿಡ್ಡಿನ ಅಂಶ. ಅದರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ. ಹಸಿ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಜೊತೆಗೆ 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. 1 ಚಿಟಿಕೆ ಅರಿಶಿನ ಹಾಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಾದ್ಮೇಲೆ ನಾವಿಲ್ಲಿ ಚಿಕನ್ ಪೀಸ್ಗಳನ್ನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಹೋಗಿದೆ, ನಾನಿಲ್ಲಿ ಚಿಕನ್ ಪೀಸ್ನ ಸೇರಿಸ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿರೋದ್ರಿಂದ ನಮಗೆ ಬೇಗ ಗ್ರೇವಿ ರೆಡಿ ಆಗೋಗ್ಬಿಡುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಿಕನ್ ಪೀಸ್ ಎಲ್ಲ ಹಾಕೊಂಡಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆನಲ್ಲಿ ಚಿಕನ್ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಇನ್ನು ಯಾವುದು ಹಾಕಿಲ್ಲ, ನಾವು ಬರೀ ಈರುಳ್ಳಿ ಕರಿಬೇವು ಅಷ್ಟೇ ಹಾಕಿದ್ದೀವಿ ಎಣ್ಣೆ ಜೊತೆಗೆ. ಮತ್ತೆ ಚಿಕನ್ ಹಾಕೊಂಡಿದ್ದೀವಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಇನ್ನೊಂದ್ಸಲಿ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಪೀಸ್ಗೆಲ್ಲ ಉಪ್ಪು ಹಿಡ್ಕೊಳ್ಳಿ ಅಂದ್ಬಿಟ್ಟು ನಾವು ಮೊದಲೇ ಉಪ್ಪು ಹಾಕೋದು. ಈಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೀರೆಲ್ಲ ಏನು ಬಿಟ್ಕೊಳ್ಳಲ್ಲ. ಚಿಕನ್ ಚೆನ್ನಾಗಿ ಡ್ರೈ ಆಗಿದೆ. ಚಿಕನ್ ತೊಳೆದು ಇಟ್ಕೊಂಡಿದ್ರಿಂದ ಅದಕ್ಕೆ ನಮಗೆ ನೀರು ಬಿಟ್ಕೊಳ್ಳಲ್ಲ. ಇವಾಗ ನಾವೇನು ಮಾಡೋಣ, ಡೈರೆಕ್ಟಾಗಿ ಮಸಾಲೆ ಹಾಕೋಣ. 1/2 ಟೀ ಸ್ಪೂನ್ ಅಷ್ಟು ಅಥವಾ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಮಾತ್ರ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡಾದ್ಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲ ಇದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ನಿಮಗೆ ಖಾರ ಸಾಕಾಗಲ್ಲ, ಖಾರ ಬೇಕಾಗುತ್ತೆ ಅಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ನಾವು ಕಾಳು ಮೆಣಸು ಹಾಕಿರ್ತೀವಲ್ವ, ಅದನ್ನ ನೋಡಿಕೊಂಡು ನೀವು ಅಚ್ಚ ಖಾರದ ಪುಡಿನ ಸೇರಿಸ್ಕೋಬೋದು. ಬೇಕಂದರೆ ಈಗ ಚಳಿಗಾಲ ಅಂದರೆ ಸ್ವಲ್ಪ ಬೇಕನ್ಸುತ್ತೆ, ನೀವು ಹಾಕ್ಕೋಬೋದು ಒಣ ಮೆಣಸಿನ್ಕಾಯಿ ಪುಡಿನ. ಇವಾಗ ಒಂದ್ಸಲಿ ಚೆನ್ನಾಗಿ ಮಸಾಲ ಸೇರಿಸಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 1/2 ಗ್ಲಾಸ್ ಅಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಅವರೇ ಬೇಳೆ ಹಾಕ್ಕೊಳ್ಳೋಣ. ಇದು ಸೀಸನ್ ಅಲ್ವಾ, ಅವರೇ ಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ಕಿದ ಬೇಳೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದ್ಕಿದ ಬೇಳೆ 1 ಕಪ್ನಷ್ಟು ಇದ್ಕಿದ ಬೇಳೆನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಈ ಸೀಸನ್ನು ಎಲ್ಲದಕ್ಕೂ ಅವರೇ ಬೇಳೆ ಅವರೆಕಾಳು ಹಾಕಿಲ್ಲ ಅಂದರೆ ರುಚಿ ಅನ್ಸೋದೇ ಇಲ್ಲ ಅಡುಗೆಗಳು. ಅಷ್ಟು ಅದೇನೋ ಈ ಸೀಸನ್ನೇ ಹಂಗೆ ಅನಿಸುತ್ತೆ. ನನಗೆ ಮಾತ್ರ ಹಂಗೋ ಅಥವಾ ಬೇರೆಯವ್ರಿಗೆಲ್ಲ ಹಂಗೆ ಅನಿಸುತ್ತೋ ಗೊತ್ತಿಲ್ಲ, ನನಗೆ ಹಂಗೆ ಅನಿಸುತ್ತೆ. ಎಲ್ಲದಕ್ಕೂ ಅವರೆಕಾಳು ಅವರೇ ಬೇಳೆ ಸೇರಿಸ್ತಾನೆ ಇರ್ತೀನಿ. ಇದಕ್ಕೆ ಸ್ವಲ್ಪ ಇವಾಗ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ನಮಗೆ ಗ್ರೇವಿ ಯಾವ ಹದಕ್ಕೆ ಬೇಕಾಗುತ್ತೆ ಅಷ್ಟಕ್ಕೆ ಅದಕ್ಕೆ ಮಾಡ್ಕೋಬೇಕು. ಏಕೆಂದರೆ ಅವರೇ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿ. ಅದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಖಾರ ಬೇಕನ್ಸುತ್ತೆ ಅಂದ್ಬಿಟ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಖಾರ ಇರೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಮಸಾಲ ಜೊತೆಗೆ ಇದೆಲ್ಲದನ್ನು ಮಿಕ್ಸ್ ಮಾಡಿದಾದ್ಮೇಲೆ
ಇವಾಗ ಕುಕ್ಕರ್ ಮುಚ್ಚಳ ಮುಚ್ಬಿಡೋಣ. ಕುಕ್ಕರ್ ಮುಚ್ಚಳ ಮುಚ್ಚಾದ್ಮೇಲೆ ನಮಗೆ 2 ವಿಷಲ್ ಬಂದರೆ ಸಾಕು. 2 ವಿಷಲ್ ಬಂದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನಾನಿವಾಗ 2 ವಿಷಲ್ ಬರೋದಕ್ಕೆ ಬಿಟ್ಬಿಡ್ತೀನಿ. 2 ವಿಷಲ್ ಬಂದಮೇಲೆ ಸ್ಟವ್ನ ಆಫ್ ಮಾಡ್ಕೊತೀನಿ. ನೀವು ಕೂಡ ಅಷ್ಟೇ 1 ಅಥವಾ 2 ನಿಮಗೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಅಡುಗೆ ಆಗುತ್ತೆ ಕುಕ್ಕರ್ನಲ್ಲಿ ಅಂತ ನೋಡ್ಕೊಂಡು ನೀವು ಆಫ್ ಮಾಡ್ಕೊಳ್ಳಿ. 2 ವಿಷಲ್ ಬಂದು ತಣ್ಣಗಾದ್ಮೇಲೆ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ತೆಗ್ದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್ನು. ತುಂಬ ಸೂಪರ್ ಆಗಿದೆ. ಅದು ಇದ್ಕಿದ ಬೇಳೆ ಹಾಕಿರೋದ್ರಿಂದ ಅಂತೂ ಸಖತ್ ಒಳ್ಳೆ ಟೇಸ್ಟ್ ಇದೆ. ಇವಾಗ ನಾನು ಸೌಟ್ ತೊಗೊಂಡು ತೋರಿಸ್ತೀನಿ ನೋಡಿ ಚಿಕನ್ ಯಾವ ರೀತಿ ಬೆಂದಿದೆ ಮತ್ತು ಯಾವ ರೀತಿ ಗ್ರೇವಿ ನಮಗೆ ರೆಡಿ ಆಗಿದೆ ಅಂತ. ಸೂಪರ್ ಆಗಿರೋಂಥ ಗ್ರೇವಿ ಅಂತಾನೆ ಹೇಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ತುಂಬಾ ಟೇಸ್ಟಿಯಾಗಿ ಕೂಡ ಮಾಡ್ಕೋಬಹುದು. ನಾವು 4 ಜನ 2 ಟೈಮ್ಗೆ ಆರಾಮಾಗಿ ತಿನ್ಬಹುದು, ಅಷ್ಟು ಚೆನ್ನಾಗಾಗಿದೆ. ತುಂಬಾ ಸಿಂಪಲ್ ಆಗಿ ಇಷ್ಟು ರುಚಿಯಾಗಿ ಮಾಡ್ಕೋಬಹುದು. ಅಂದ್ರೆ ಹೊರಗಡೆಯಿಂದ ಯಾಕೆ ತರಿಸ್ಕೋಬೇಕಲ್ವಾ, ಅಷ್ಟು ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಚಪಾತಿಗೆ, ರೊಟ್ಟಿಗೆ, ರೈಸ್ಗೆ, ಮುದ್ದೆ ಕೂಡ ತಿನ್ಬಹುದು. ಅಷ್ಟು ಅದ್ಭುತವಾದಂತ ಒಂದು ರುಚಿ ಇರುತ್ತೆ ಈ ತರ ಮಾಡ್ಕೊಂಡ್ರೆ. ನೀವು ಈ ಸೀಸನ್ ಇರುವಾಗಲೇ ಅವರೇ ಬೇಳೆ ಹಾಕೊಂಡು ಒಂದ್ಸಲಿ ಮಾಡ್ಕೊಳ್ಳಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.